ರೈತರೇ ನಮ್ಮ ಸಹಕಾರಿ ಬಲರಾಮ್ ಇಂಪ್ಲಿಮೆಂಟ್ಸ್ ನೆಲ ಹಿಡಿಯುತ್ತಿಲ್ಲ ಅಂದ್ರೆ ಏನು ಮಾಡಬೇಕು, ನೆಲ ಬಿಡ್ತಿಲ್ಲ ಅಂದರೆ ಏನು ಮಾಡ್ಬೇಕು ಅಂಬೋದು ಅರ್ಜೆಂಟ್ ಮೀಟಿಂಗ್ ಇದೆ ನೋಡಿರಿ. ಅಡ್ಜಸ್ಟ್ಮೆಂಟ್ ಯಾವ ಥರ ಮಾಡ್ಬೇಕಂಬೋದು ಹೇಳಿ. ಏನಾಗ್ತೈತಿ ಇಲ್ಲಿಗೆ ಎತ್ತಿನೇ ಹೋಗೋದು ಗಾಡಿ. ಮತ್ತು ಎಲ್ಲಿಗೆ ಎತ್ತಬೇಕು? ನಮ್ಗೆ ಇಲ್ಲಿಗೆ 5ಕ್ಕೆ ಬಂತಂತಾನೆ ನಿನಗೆ ಬಿಡಂಗೆ ಮಾಡಬೇಕು. ನೋಡಿ ಇಲ್ಲಿ ಅಡ್ಜಸ್ಟ್ಮೆಂಟಿಂಗ್ ಇರುತ್ತೆ, ಇಲ್ಲ ಮಾಡ್ಕೊಬೋದು. ಇಲ್ಲಿ 13 ಸೆಕೆಂಡ್ ನಟ್ಟಿರುತ್ತೆ. ಮೇಲೆ ಇರುತ್ತೆ, ಕೆಳಗಿರುತ್ತೆ. ಇದನ್ನು ಬೋಲ್ಟ್ ಐತಿವಿ, ಬೋಲ್ಟ್ ಇಟ್ಕೊಂಡು ನಟ್ಟು ಲೂಸ್ ಮಾಡಬೇಕು. 13 ಸೆಕೆಂಡ್ ನಟ್ ಲೂಸ್ ಆಯ್ತಾ? ನಟ್ ಲೂಸ್ ಆಯ್ತು, ಬೋಲ್ಟ್ ಇಟ್ಕೊಂಡಿಯಾ, ಬೋಲ್ಟ್ನ ಲೂಸ್ ಮಾಡಬೇಕು. ಲೂಸ್ ಮಾಡಿದ್ಮೇಲೆ ಲಾಕ್ ಸೈಡ್ ಬಂದಮೇಲೆ ನಟ್ ಲಾಕ್ ಮಾಡಬೇಕು. ಹಾಂ, ನೋಡೋಣ. ಟಾಪಿಂಗ್ ಅಡ್ಜಸ್ಟ್ಮೆಂಟ್ ಕರೆಕ್ಟ್ ಆಯ್ತಾ? ಲೆವೆಲಿಂಗ್ ಅಡ್ಜಸ್ಟ್ಮೆಂಟಿಂಗ್ ಕರೆಕ್ಟ್ ಆಯ್ತಾ? ಲೆವೆಲ್ಲ ಹೋಗ್ತೈತಲ್ಲ, ಟಾಪಿಂಗ್ ಕರೆಕ್ಟ್ ಆಯ್ತಾ ಅಡ್ಜಸ್ಟ್ಮೆಂಟಿಂಗು? ಈಗ ನೋಡಿ ಎಲ್ಲಿಂದ ಮಾಡು 6ಕ್ಕೆ ಮಾಡು 6ಕ್ಕೆ ಸ್ಟಾರ್ಟ್ ಆಗ್ತದೆ. 7 ತೀರ ಎಷ್ಟು 7 ಕೆಲಸ ಮಾಡ್ತೈತಾ? 7 ಕೆಲಸ ಮಾಡ್ತೈತಾ? 8ಕ್ಕೆ 7-8ಕ್ಕ 5-6ಕ್ಕೆ ಬರಂಗೆ ಮಾಡಿದ್ರೆ ಜಾಸ್ತಿ ಮತ್ತೆ ನೆಲ ಕಚ್ಚಲ್ಲ. ಮಾಡ್ತೀನಿ. ಸ್ವಲ್ಪ ಅಲ್ಲೇ ನೋಡಿ. ಹಾಂ, ಎಷ್ಟಕ್ಕೈತೆ? ಎಷ್ಟಕ್ಕೈತೆ? ಜೋಳ ಕಡೆ ಇನ್ನೊಂದು ಸ್ವಲ್ಪ ಬರಲ್ಲ, ಇನ್ನೊಂದು ಸ್ವಲ್ಪ ಆಗಲ್ಲ, 5 ಬರಂಗೆ ಮಾಡಲ ಕಡಿಮೆ. ಹುಡುಕ ಮತ್ತೆ ನಟ್ ಲೂಸ್ ಮಾಡ್ಕೋಬೇಕು, ಬೋಲ್ಟಿಗೆ ಇಟ್ಕೋಬೇಕು. ಟೈಟ್ ಮಾಡಿದಷ್ಟು ನಟ್ ಲೂಸ್ ಮಾಡಿ ಒಳ ಟೈಟ್ ಮಾಡಿದಷ್ಟು ನೆಲ ಜಾಸ್ತಿ ಹಿಡಿತದೆ. ಅಂದರೆ 7-8 ಆ ಲೆಕ್ಕ ಟೈಟ್ ಮಾಡಿದಷ್ಟು ಮೇಲೆ ಬರುತ್ತೆ.
4 ಬಿಡಂಗೆ ನೆಲ 6 ಬಿಡಂಗೆ 4 ಎಕರೆ ಆಗುತ್ತೆ. 7 ಆಗುತ್ತೆ ಎಲ್ಲ. ಇದು 6ಕ್ಕೆ ಬರುತ್ತೆ. 6 6 5 ಸಾಕು. 5ರಲ್ಲಿ ಬಂದರೆ ಮತ್ತೆ ನೆಲ ಕಚ್ಚಲ್ಲ. ಗೋಲ್ಡ್ ರೂಟ್ ಮಾಡಿ ಹೊಲ್ದಲ್ಲಿ ಪ್ರಾಬ್ಲಮ್ ಆಗಲ್ಲ. ಹೊಲ್ದಾರಿಗೆ ಒಳ್ಳೇದಲ್ಲ. ಸ್ಟಾಪ್ ಮಾಡು. ಇಲ್ಲಿ ನೋಡೋಣ ಗಾಡಿ ಹೆಂಗೆ ನೆಲ ಬಿಡುತ್ತೆ ನೋಡೋಣ. ರನ್ ಮಾಡು. ಎಷ್ಟಿಗೆ ಬಿಡ್ತೈತೆ ರೈತರೇ ನಮ್ಮ ಸೌಕರ್ಯ. ಇದು ಏನು ಅಡ್ಜಸ್ಟ್ಮೆಂಟ್ ಅಂದರೆ DC ಪ್ಲಂಜರ್ ಅಡ್ಜಸ್ಟ್ಮೆಂಟ್ ಅಂತ ಹೇಳ್ಬೋದು. ನೆಲ ಜಾಸ್ತಿ ಹಿಡಿಯುತ್ತಿಲ್ಲ ಅಂದ್ರೂ ಅಡ್ಜಸ್ಟ್ಮೆಂಟಿಂಗ್ ಇದು. ನೆಲ ಹಿಡಿತೈತೆ ಅಂದರೆ ಸಿಕ್ಕಂತೈತೆ. ಗಾಡಿನ ಫ್ರೀ ಬಿಡ್ತಿಲ್ಲ ಅಂದರೂ ಅಡ್ಜಸ್ಟ್ಮೆಂಟಿಂಗ್ ಇದು. ಚೆನ್ನಾಗಿ ಹಿಡಿತೀರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬರ್ ಮಾಡಿರಿ, ಬೇರೆಯವ್ರಿಗೂ ಶೇರ್ ಮಾಡಿರಿ, ಅವ್ರಿಗೂ ಅನುಕೂಲ ಆಗಲಿ. ಬೇರೆ ಯಾವ್ದಾರ ವಿಡಿಯೋ ಬೇಕಾದ್ರೆ ಇಬ್ರಾಹಿಂ HL ಕ್ಯಾಮ್ ಮೇಡಮ್ ಸರ್ಚ್ ಮಾಡಿರಿ ಯೂಟ್ಯೂಬಲ್ಲಿ.